ಹೊಸಕೋಟೆ ತಾಲೂಕಿನ ಅನಗೊಂಡನಹಳ್ಳಿ ಹೋಬಳಿಯ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊರಳೂರು ಗ್ರಾಮದಲ್ಲಿ 100 ಕೋಟಿ ರು ವೆಚ್ಚದಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಬಿಎನ್ ಬಚ್ಚೇಗೌಡ ಹಾಗೂ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಬಳಿಕ 94 ಸಿಸಿ ಅನುದಾನದಲ್ಲಿ ಸುಮಾರು 20 ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಸಂಸದ ಬಿಎನ್ ಬಚ್ಚೇಗೌಡ ಮಾತನಾಡಿ, ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರಿಂದ 43 ಕೋಟಿ ಲೋಕೋಪಯೋಗಿ ಇಲಾಖೆಯಿಂದ 36 ಕೋಟಿ, ಸಣ್ಣ ನೀರಾವರಿ ಇಲಾಖೆಯ 18 ಕೋಟಿ ಅನುದಾನವನ್ನು ಒದಗಿಸಿ ರೈಲ್ವೆ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಲಾಗುತ್ತಿದೆ. ಹಲವಾರು ದಶಕಗಳಿಂದ ಈ ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ವಾಹನ ಸವಾರರಿಗೆ ರೈಲ್ವೆ ಗೇಟ್ ಬಂದ್ ಮಾಡುವ ಸಮಯದಲ್ಲಿ ಸಾಕಷ್ಟು ಕಿರಿಕಿರಿ ಉಂಟಾಗುತ್ತಿತ್ತು. ಟ್ರಾಫಿಕ್ನಲ್ಲಿ ನಿಂತು ಸಮಯವನ್ನ ಕಳೆಯುವಂತಾಗಿತ್ತು. ಮೇಲ್ಸೇತುವೆ ನಿರ್ಮಾಣವಾದ ನಂತರ ಈ ರೀತಿಯ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗಲಿದ್ದು, ಈ ಭಾಗದ ಗ್ರಾಮಗಳು ಸಹ ಅಭಿವೃದ್ಧಿಯತ್ತ ಸಾಗಲಿವೆ ಎಂದು ತಿಳಿಸಿದ್ದಾರೆ. ಸುಮಾರು 50 ವರ್ಷಗಳ ಕಾಲ ಬಚ್ಚೇಗೌಡರು ತಮ್ಮ ಆಶೀರ್ವಾದದಿಂದ ಶಾಸಕರಾದೆ, ಮಂತ್ರಿ ಆದೆ, ಕಡೆಯಲ್ಲಿ ಲೋಕಸಭಾ ಸದಸ್ಯರು ಮಾಡಿದ್ದಿರ್ತಾವೆ. ಈ 3 ಕಾರ್ಯ ತಾವು ಮಾಡಿದಂತದ್ದು ನನಗೆ. ಅದರ ಜೊತೆಯಲ್ಲೇನೆ ನಮ್ಮ ಕುಟುಂಬದ ನನ್ನ ಮಗ ಶರತ್ತು ಸಹ ಒಂದು ಮಾತು ಹೇಳಿದ ಮನೆಯಲ್ಲಿ. ಬೇರೆ ಬೇರೆ ರೀತಿ ಪ್ರಯತ್ನ ಮಾಡಿದ. ಶರತ್ನ ಬೇರೆ ರೀತಿ ತಗೊಳಕ್ಕೆ ಶರತ್ ಒಪ್ಪಲೇ ಇಲ್ಲ. ಹೊಸಕೋಟೆ ಜನರ ಏನಿದೆ ಅವರ ಆಸೆ, ಅವ್ರನ್ನ ಕೇಳಿ ನಾನು ತೀರ್ಮಾನ ತಗೋತೀನಿ. ಆ ಜನಕ್ಕೆ ನಾವು ತಪ್ಪು ಮಾಡೋದಿಲ್ಲ. ನಮಗೆ 60,000 70,000 ಜನ ಹೊಸಕೋಟೆ ತಾಲೂಕು ನಮ್ಮ ಹಿಂದೆ ಇದ್ದಾರೆ, ನಮ್ಮ ಅಪ್ಪನ ಹಿಂದೆ ಇದ್ದಾರೆ. ನಮ್ಮ ಚನ್ನಬೇರೇಗೌಡರು ನಮ್ಮ ತಂದೆಯವರಿಂದ, ಸಾಕು ತಂದೆ ಚನ್ನಬೇರೇಗೌಡರಿಂದ ಇದ್ದಾರೆ. ಆ ದೃಷ್ಟಿಯಲ್ಲಿ ನಾನು ನಿಲ್ಲೋದೆ ಅಂತ ಹೇಳಿದೆ. ನನಗೂ ಅನುಮಾನ ಬಂತು, ಏನಪ್ಪ ಮಾಡೋದು, ನನಗೆ ಹಿಡ್ಕೊಂಡ್ಬಿಟ್ಟು ನೀವು ಒಪ್ಪಿಸಿ ನಿಮ್ಮ ಮಗನ್ನ ನಮ್ಮ ಕೈಗೆ ಕೊಡಿ ಅಂತೇಳಿ. ಬೇರೆ ಪಾರ್ಟಿ ತಮಗೆ ಗೊತ್ತಿದೆ, ಅದು ಹೆಸರು ಹೇಳೋದಿಲ್ಲ, ಬೇರೆ ಪಾರ್ಟಿಯವರು. ಆಗ ಶರತ್ ಒಬ್ಬನೇ ತೀರ್ಮಾನ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಮನೆಗೆ ಬಂದು ಕೂತ್ಕೊಂಡ, ಯಾರೇನೋ ಬಂದರು ಹೇಳಕ್ಕೆ ಮಾಡಕ್ಕೆ. ಒಂದು ಮಾತು ಹೇಳಿದ, ಒಂದು ಕೀರ್ತಿ ತರಬೇಕಾದ್ದು ನಾನು ನಮ್ಮ ಕುಟುಂಬಕ್ಕೆ. ಗಂಡಿಗಾಯನಹಳ್ಳಿ ಎನ್ನುವುದು ಒಂದು ಕೀರ್ತಿ ತರುವಂತದ್ದು ಈ ದೇಶದಲ್ಲಿ. ನನ್ನ ಹುಟ್ಟೂರು ಗಂಡಿಗಾಯನಹಳ್ಳಿ. ಅದಾದ ಮೇಲೆ 2ನೇ ಸುದ್ದಿ ಹೇಳಿದ, ನನ್ನ ತಾಲೂಕು ಜನ ಏನ್ ತೀರ್ಮಾನ ಕೊಡ್ತಾರೆ, ನಾವೊಂದು ಗುಡ್ ವಿಲ್ ಅಂತ ಇಟ್ಕೊಂಡಿದ್ದೀರಿ, ಒಳ್ಳೆ ಒಳ್ಳೆ ಗುಡ್ ವಿಲ್ ಅಂತ ಕರಿತೀರಿ. ನಮ್ಮ ಜನ ನೀವೆಲ್ಲ ಗುಡ್ ವಿಲ್ ಇಟ್ಕೊಂಡಿರ್ತಕ್ಕಂಥವ್ರು. ನಮ್ಮ ನಾವೇನು ನಿಮಗೆ ಕೊಟ್ಟಿಲ್ಲ ತಂದು ರಾಜಕೀಯವಾಗಿ ಎಲ್ಲ ಸರ್ಕಾರ ಇದ್ದಾಗ ಮಾಡುವಂತ. ಅದಕ್ಕೆ ಅವ್ನು ಹೇಳಿದಂಥದ್ದು, ನಮ್ಮಪ್ಪ ಒಂದು 60,000 70,000 ಜನ ಸಂಪಾದಿಸಿದ್ದಾರೆ. ಆ ಸಂಪಾದನೆ ಮಾಡಿರೋರಿಗೆ ನಾನು ತಪ್ಪು ಮಾಡೋದಿಲ್ಲ ಅಂತ ಅರ್ಥ ಮಾಡ್ತಾರೆ. ನನಗೂ ಆಶ್ಚರ್ಯ ಆಯ್ತು ಈ ಮಾತು ಕೇಳಿ. ನಾನು ಒಬ್ಬನೇ, ನನ್ನ ಶ್ರೀಮತಿ ಮತ್ತು ಶರತ್ ಮೂವರು ಕೂತ್ಕೊಂಡು, ಅವರ ಶ್ರೀಮತಿ ಪ್ರತಿಭಾ ಶರತ್ ಅವರು ಎಲ್ಲ ಕೂತ್ಕೊಂಡು ತೀರ್ಮಾನ ಆಯ್ತು, ನಾನು ನಮ್ಮ ಜನನ್ನ ಪರೀಕ್ಷೆ ಮಾಡ್ತೀನಿ ಅಂತ. ಅಂದ್ರೆ ಟೆಸ್ಟ್ ಮಾಡ್ತೀನಿ. ನನ್ನ ಇಟ್ಕೊಂಡ್ರೆ ರಾಜಕೀಯದಲ್ಲಿ ಉಳಿತೀನಿ, ನನ್ನ ಕೈ ಬಿಟ್ರೆ ರಾಜಕೀಯ ಬಿಡ್ತೀನಿ ನಾನು ಅಂತ ಒಂದು ತೀರ್ಮಾನ ಹೇಳಿದೆ. 2ನೇ ಮಾತು ಹೇಳಿ. ಅದೇ ರೀತಿ ನಮ್ಮ ಜನ ತಾವು ಕೈ ಬಿಡಲಿಲ್ಲ, ಸ್ವಾಭಿಮಾನಿಯಾಗಿ ಗೆದ್ರಿ. ಅದೇ ರೀತಿ ಬಹಳ ಗೌರವವನ್ನು ಕಾಪಾಡಿಕೊಂಡು ಮತ್ತೆ ಕಾಂಗ್ರೆಸ್ ಸಹ ಸದಸ್ಯನಾಗಿ, ಕಾಂಗ್ರೆಸ್ ಶಾಸಕನಾಗಿ ಇವತ್ತು ಬಂದು ಇವತ್ತು ಇಷ್ಟೆಲ್ಲ ಅನುಕೂಲ ಆಗಿರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ.
ನಂತರ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ, ಕೊರಳೂರು ಗ್ರಾಮ ಹೊಸಕೋಟೆಯಿಂದ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 207ರ ಜೊತೆಗೆ ಬೆಂಗಳೂರಿನ ನಗರಕ್ಕೆ ಕೂಗಳತೆ ದೂರದಲ್ಲಿರುವ ಕಾರಣ ವಾಣಿಜ್ಯೇತರವಾಗಿ ಸಹ ಸಾಕಷ್ಟು ಅಭಿವೃದ್ಧಿಯಾಗುತ್ತಿದೆ. ಪ್ರಮುಖವಾಗಿ ದಿನದಿಂದ ದಿನಕ್ಕೆ ವಾಹನ ಸಂಚಾರದ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಪ್ರತಿದಿನ ಬೆಂಗಳೂರಿನಿಂದ ಬಂಗಾರಪೇಟೆ, ಕೆಜಿಎಫ್, ಮಾರಿಕುಪ್ಪಂ ಹಾಗೂ ತಮಿಳುನಾಡು ಭಾಗಗಳಿಗೆ 175 ಟ್ರಿಪ್ ರೈಲು ಸಂಚಾರ ಮಾಡುತ್ತಿರುವ ಹಿನ್ನೆಲೆಯಲ್ಲಿ 175 ಬಾರಿ ರೈಲ್ವೆ ಗೇಟ್ ಹಾಕಿದ ಸಮಯದಲ್ಲಿ ವಾಹನ ಸವಾರರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗುತ್ತಿತ್ತು. ಆದರೆ ಇನ್ನು ಮುಂದೆ ಅದಕ್ಕೆ ಕಡಿವಾಣ ಹಾಕಲಾಗುವುದು ಎಂದರು. ಫೀಡರ್ಗಳನ್ನ ಮಾಡಿಕೊಟ್ಟು ಆ ಭಾಗದಲ್ಲಿರ್ತಕ್ಕಂಥ 12 ಗ್ರಾಮಗಳಿಗೆ ನಿರಂತರವಾದಂತ ವಿದ್ಯುತ್ ಸಂಪರ್ಕ ಇರಬೇಕು ಅಂತ ಹೇಳಿ ಇವತ್ತು ಕಾಮಗಾರಿಗೆ ಚಾಲನೆ ಮಾಡಿ, ಮುತ್ಸಂದ್ರ ಗ್ರಾಮದಿಂದ ಇವತ್ತು ಬೆಳಕೆರೆಗೆ ಹೋಗ್ಬೇಕಾದ್ರೆ, ಆರುವಳ್ಳಿಗೆ ಹೋಗ್ಬೇಕಾದ್ರೆ, ಕೋಟೂರ್ಗೆ ಹೋಗ್ಬೇಕಾದ್ರೆ ರಸ್ತೆಗಳೆಲ್ಲ ಹದಗೆಟ್ಟಿದ್ದು, ಆ ರಸ್ತೆಗಳ ಅಭಿವೃದ್ಧಿಗೆ ಪಿಡಬ್ಲ್ಯೂಡಿ ವತಿಯಿಂದ ಸುಮಾರು 5 ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟು, ಒಂದು ವಿಶೇಷವಾಗಿ 2013ನೇ ಇಸ್ವಿಯಲ್ಲಿ ಸನ್ಮಾನ್ಯ BN ಬಚ್ಚೇಗೌಡರು ತಂದಿದ್ದಂತ ಒಂದು ಮೇಲ್ಸೇತುವೆ ಬ್ರಿಡ್ಜ್ ನ ಹೊನ್ನಮ್ಮನ ಕಟ್ಟೆ ಹತ್ರ ದಕ್ಷಿಣ ಪಿನಾಕಿನಿಗೆ ಕಟ್ಟಿದಂತ ಬ್ರಿಡ್ಜ್ ನ ಇವತ್ತು ಸುಮಾರು 10 ವರ್ಷದ ನಂತರ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಲೋಕಾರ್ಪಣೆ ಮಾಡಿ, ಆ ಭಾಗದಲ್ಲಿರ್ತಕ್ಕಂಥ ಗ್ರಾಮಸ್ಥರು ಸುಮಾರು 10 ಕಿಲೋಮೀಟರ್ ಬಳಸ್ಕೊಂಡು ಹೋಗ್ತಾ ಇದ್ದಂತ ರಸ್ತೆನ ಸುಮಾರು 8 ಕಿಲೋಮೀಟರ್ ಕಡಿಮೆ ಮಾಡಿ 2 ಕಿಲೋಮೀಟರ್ ಅಲ್ಲಿ ಇವತ್ತು ವೈಟ್ ಫೀಲ್ಡ್ ಹತ್ರ ತಲುಪಂತ ಒಂದು ಕೆಲಸ ಮಾಡಿದಂತ ಕಾಮಗಾರಿ. ಜೊತೆಗೆ ವಿಶೇಷವಾಗಿ ಸುಮಾರು ದಿನಗಳಿಂದ ಈ ಒಂದು ಭಾಗದಲ್ಲಿದ್ದಂತ ಬೇಡಿಕೆ ಏನಂತಂದ್ರೆ, ಕೊರಳೂರು ಗ್ರಾಮದ ಹತ್ರ ರೈಲ್ವೆ ಲೈನ್ ಅಲ್ಲಿ ಇವತ್ತು ಸತತವಾಗಿ ಏನಿವತ್ತು ನಮಗೆ ಬಂಗಾರಪೇಟೆಯಿಂದ ಬರಂತ ಲೈನ್ಗಳಾಗಿರ್ಬೋದು, 1 ಗಂಟೆಗೆ ಕನಿಷ್ಠ ನಾನಾದ್ರೂ ಭಾವಿಸ್ತೀನಿ ಒಂದು 5-6 ಟ್ರೈನ್ ಆದ್ರೂ ಪಾಸ್ ಆಗ್ತದೆ. 5 ನಿಮಿಷಕ್ಕೆ 10 ನಿಮಿಷಕ್ಕಾದ್ರೂ ಒಂದು ಟ್ರೈನ್ ಹೋಗ್ತದೆ. ಏನಮ್ಮ ಎಲ್ಲ ಕರೆಕ್ಟ್ 178 ಟ್ರೈನ್ ಒಂದು ದಿನಕ್ಕೆ ಪಾಸ್ ಆಗಂತ ಈ ಒಂದು ಕಾರಿಡಾರ್ ಅಲ್ಲಿ ಗೇಟ್ ಹಾಕಿದಂತ ಸಂದರ್ಭದಲ್ಲಿ 3-4 ಕಿಲೋಮೀಟರ್ ಟ್ರಾಫಿಕ್ ಜಾಮ್ಗಳಾಗಿರೋದನ್ನ ನಾವು ನೋಡಿದೀವಿ. ಆ ಒಂದು ನಿಟ್ಟಿನಲ್ಲಿ ಇಲ್ಲೊಂದು ಬ್ರಿಡ್ಜ್ ಮಾಡಬೇಕು ಅಂತ ಸುಮಾರು 2016ನೇ ಇಸ್ವಿಯಿಂದ DPR ರೆಡಿಯಾಗಿ ಇಲ್ಲಿ ಬ್ರಿಡ್ಜ್ ಮಾಡಬೇಕು ಅಂತ ಒಂದು ಆಸೆ, ಒಂದು ಕಲ್ಪನೆ, ಒಂದು ಉದ್ದೇಶ ಇಟ್ಕೊಂಡಿರ್ತಂಥದ್ದು. KC ವ್ಯಾಲಿ ಪೈಪ್ ಲೈನ್ ಹಾಕಿದಂತ ಸಂದರ್ಭದಲ್ಲಿ ಆ ಬ್ರಿಡ್ಜ್ ಕಾಮಗಾರಿ ಸ್ವಲ್ಪ ಒಂದು ಡಿಲೇ ಆಗಿ ತಡವಾದಂತ ಸಂದರ್ಭದಲ್ಲಿ 43 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಬ್ರಿಡ್ಜ್ ನ ಏನು ಕಾಮಗಾರಿನ ರೆಡಿ ಮಾಡ್ಕೊಂಡಿದ್ರು, 2023-24ರಲ್ಲಿ ಅದೇ ಕಾಮಗಾರಿ ಮಾಡಬೇಕು ಅಂದ್ರೆ 97 ಕೋಟಿ ರೂಪಾಯಿಗೆ ಆ ವೆಚ್ಚ ಜಾಸ್ತಿ ಆಯ್ತು. ಇವತ್ತು ನಮ್ಗೊಂದೇನು ಸಂತೋಷ, ನಮ್ಗೊಂದೇನು ವಿಶ್ವಾಸ, ನಮ್ಗೊಂದೇನು ನಂಬಿಕೆ ಅಂತಂದ್ರೆ, ನಮ್ಗೊಂದೇನು ಧೈರ್ಯ ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಣ್ಣವರ DK ಶಿವಕುಮಾರಣ್ಣವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಬಾಕಿ ಇದ್ದಂತ 54 ಕೋಟಿ ರೂಪಾಯಿಗಳನ್ನ ತುಂಬಿಕೊಟ್ಟಂತ ಕೀರ್ತಿ ಯಾವ್ದಾದ್ರು ಬರ್ಬೇಕಂದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಸಲ್ಲಬೇಕಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಕೊರಳೂರು ಸುರೇಶ್ ಅವರನ್ನ ಸಂಸದ BN ಬಚ್ಚೇಗೌಡ ಹಾಗೂ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಶಾಲು ಹಾರ ಹಾಕಿ ಅಭಿನಂದಿಸಿ ಸನ್ಮಾನಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಡವತಿ ಕಾಂತರಾಜು, ಅನುಗೊಂಡಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುತ್ಕೂರು ಸಂತೋಷ್, TAPC MS ನ ಅಧ್ಯಕ್ಷ ಬಾಬುರೆಡ್ಡಿ, ಮುತ್ಸಂದ್ರ MA ಕೃಷ್ಣಾರೆಡ್ಡಿ ಅಲಿಯಾಸ್ ಕಿಟ್ಟಿ, KPCC ಕಾರ್ಯದರ್ಶಿ ಸಮೇತನಹಳ್ಳಿ ಲಕ್ಷ್ಮಣ್ ಸಿಂಗ್, ಕೋಡಿಹಳ್ಳಿ ಸೊಣ್ಣಪ್ಪ, ಆರವಳ್ಳಿ ದೇವರಾಜು, ಬೋಧನಾ ಹೊಸಹಳ್ಳಿ ಪ್ರಕಾಶ್, ಕೊರಳೂರು ಸುರೇಶ್, ಸಮೇತನಹಳ್ಳಿ ಸೊಣ್ಣಪ್ಪ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು.